ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ವಿಶೇಷ ಮಂಡಳೊಗ್ಗರಣೆ ಮಿರ್ಚಿ ಹಾಗೂ ಶಿವರಾತ್ರಿ ಹಬ್ಬದ ವಿಶೇಷ ಕೂಡ ಮಂಡಳೊಗ್ಗರಣೆ ಮಿರ್ಚಿ ಎರಡು ಒಂದರದಲ್ಲಿ ತೋರಿಸ್ತಾ ಇದ್ದೀನಿ ರೀ. ತುಂಬ ವಿಶೇಷ ನೋಡಿರಿ. ಮಂಡಳೊಗ್ಗರಣೆ ಮಿರ್ಚಿ ಹೆಂಗೆ ಮಾಡೋದು ನೋಡೋಣ ಬರ್ರಿ. ಫಸ್ಟ್ ಒಲೆ ಹಚ್ಚಿದ್ದೀನಿ ನೋಡಿರಿ, ಕಡೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಒಂದು ಸ್ಪೂನ್ ಉದ್ದಿನಬೇಳೆ, ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೈಟಾಗಿ ಫ್ರೈ ಆಗ್ಬೇಕು ನೋಡಿ. ಲೈಟಾಗಿ ಬ್ರೌನ್ ಕಲರ್ ಬಂದರೆ ಸಾಕ್ರಿ. ಒಂದು 2ರಿಂದ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ, 2-3 ಈರುಳ್ಳಿ ಹಾಕ್ತಾಯಿದ್ದೀನಿ. ಅವು ಲೈಟಾಗಿ ಫ್ರೈ ಆಗ್ಬೇಕ್ರಿ. ಭಾಳ ಹೊತ್ತಿನ ಫ್ರೈ ಆಗೋದು ಬ್ಯಾಡ ನೋಡಿರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹಸಿ ಕರಿಬೇವು ಹಾಕ್ತಾಯಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಕುಟ್ಕೊಂಡು ಹಾಕೋರಿ, ಇಲ್ಲ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ 3 ಪೇಸ್ಟ್ ಮಾಡ್ಕೊಂಡು ಹಾಕೋರಿ. ತುಂಬ ಚೆನ್ನಾಗಿ ಬರ್ತೈತೆ. ಬೇಡ ಅಂದ್ರೆ ಕೂಡ ನೀವು ಸ್ಕಿಪ್ ಕೂಡ ಮಾಡ್ಬೋದು ರೀ. ನಾನಿಲ್ಲಿ 2-3 ಟೊಮೆಟೊ ಉದ್ದಕ್ಕೆ ಹೆಚ್ಚಿ ಹಾಕ್ತಾಯಿದ್ದೀನಿ ನೋಡಿರಿ. ನಾಟಿ ಟೊಮೆಟೊ ತೊಗೊಂಡಿದ್ದೀನಿ, ಅದು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಇದು ಕೂಡ 1-2 ನಿಮಿಷ ಫ್ರೈ ಆದರೆ ಸಾಕ್ರಿ. ಭಾಳ ಹೊತ್ತು ಫ್ರೈ ಆಗೋದೇನು ಬೇಡ. ಮಂಡಳೊಗ್ಗರಣೆಲಿ ಟೊಮೊಟೊ ಕೈಯಲ್ಲಿ ಸಿಕ್ಕರೆ ಚೆನ್ನಾಗಿರ್ತೈತೆ ರೀ. ಸ್ವಲ್ಪ ಉಪ್ಪು ಕೂಡ ಹಾಕಿ ಬೇಯಿಸ್ತಿದ್ದೀನಿ ನೋಡಿರಿ, ಬೇಗ ಬೇಯ್ತೈತೆ ಅಂತೇಳಿ. ಇದು 1-2 ನಿಮಿಷ ಫ್ರೈ ಆದರೆ ಸಾಕ್ರಿ. ಒಂದು ಸ್ಪೂನ್ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಲೈಟಾಗಿ ಫ್ರೈ ಆಗ್ಬೇಕ್ರಿ. 1-2-30 ಸೆಕೆಂಡ್ ಫ್ರೈ ಆದರೆ ಸಾಕ್ರಿ. ಇಲ್ಲಿ ಹುಣಸೆ ಹುಳಿ ನೋಡಿರಿ, ಮೇನು ಮಂಡಳೊಗ್ಗರಣೆ ಬಂದು ಹುಣಸೆ ಹುಳಿ ಹಾಕ್ಬೇಕ್ರಿ. ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಬರ್ತೈತೆ ರೀ. ಹೋಟೆಲಲ್ಲಿ ಮಾಡುವಂಥ ಮಂಡಳೊಗ್ಗರಣೆ ಎಲ್ಲರೂ ಮಾಡೋದೇ ಹುಣಸೆ ಹುಳಿ ಹಾಕಿದೆ ಒಂದು ತುಂಬ ಟೇಸ್ಟ್ ಅಂತೇಳಿ ಎಲ್ಲರೂ ಆಲ್ಮೋಸ್ಟ್ ಮಾಡೋದು. ಮಂಡಳ ವಿಶೇಷತೆ ಅಂದರೆ ಮಂಡಳೊಗ್ಗರಣೆಗೆ ಅದು ಹುಳಿನೇ ಟೇಸ್ಟ್ ಕೊಡೋದು ನೋಡಿರಿ. ಅದಾಗಿ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಬೇಕ್ರಿ. ಅದನ್ನು ಹುಳಿ ಎಲ್ಲ ಸೈಡಲ್ಲೇ ಎಣ್ಣೆ ಬಿಡ್ಬೇಕು ನೋಡಿರಿ. ಇವಾಗ ನೋಡಿ ಹುಳಿ ಆಗಿದೆ, ಸ್ಟವ್ ಆಫ್ ಮಾಡಿದ್ದೀನಿ. ಇಲ್ಲ ನಾನು ಮಂಡಕ್ಕಿ ತೊಗೊಂಡಿದ್ದೀನಿ ನೋಡಿ, ಒಂದು ಅರ್ಧ kg ಮಂಡಳ ತೊಗೊಂಡಿದ್ದೀನಿ. ನೀರು ತೊಗೊಂಡಿದ್ದೀನಿ, ಅದರಲ್ಲಿ ಕ್ಲೀನ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿರಿ. ಇದನ್ನು ಭಾಳ ಹೊತ್ತಿನ ನೆನೆಸೋದು ಬೇಡ್ರಿ. ಒಂದು 5 ನಿಮಿಷ ನೆನೆದ್ರೆ ಸಾಕ್ರಿ ನೋಡಿರಿ. ಚೆನ್ನಾಗಿ ಒಂದು ಸರಿ ತೊಳೆದ್ರೆ ಸಾಕ್ರಿ. ಯಾಕಂದರೆ ಇವು ಭಾಳ ಹೊತ್ತೇನು ನೆನೆಯೋದಿಲ್ಲ ಬೇಡ್ರಿ. ಒಂದು 2-3 ನಿಮಿಷದಲ್ಲಿ ನೆಂದ್ಬಿಡ್ತೈತೆ. ನೀರನ್ನ ಸ್ವಲ್ಪ ಮೇಲೆ ಕೆಳಗಡೆ ಹಿಂಗೆ ಕೈ ಆಡಿದ್ರೆ ಸಾಕ್ರಿ. ಮಂಡಳ ಮೇಲೆ ಕೆಳಗೆ ಮಾಡಿದ್ರೆ ಆಗ್ತೈತೆ ನೋಡಿ. ಬೇಗ 5 ನಿಮಿಷ ನೆಂದ್ಬಿಡ್ತೈತೆ ರೀ. ಯಾಕಂದರೆ ಇದು ದಪ್ಪ ಮಂಡಕ್ಕಿ, ಟೊಳ್ ಮಂಡಕ್ಕಿ, ದಾವಣಗೆರೆ ಮಂಡಕ್ಕಿ ಅಂತಲ್ಲ, ಅದನ್ನ ತೊಗೊಂಡಿದ್ದೀನಿ ರೀ. ನಾನು ತುಂಬ ಚೆನ್ನಾಗಿ ಮಂಡಳ ಅಂತೇಳಿ ನಾನು ಟೊಳ್ ಮಂಡಕ್ಕಿ ತೊಗೊಂಡಿದ್ದೀನಿ ರೀ. ತುಂಬ ಚೆನ್ನಾಗ್ತೈತೆ ರೀ ಮಂಡಕ್ಕಿ. ಈ ಥರದ ಮಂಡಕ್ಕಿ ಒಗ್ಗರಣೆ ಮಾಡೋದು ತುಂಬ ಚೆನ್ನಾಗಂದ್ರೆ ಚೆನ್ನಾಗಿ ಬರ್ತದೆ ನೋಡಿ. ಹಿಂಗೆ ನೋಡಿದ್ರೆ ಅದು ಕಟ್ಟಾಗ್ಬೇಕ್ರಿ. ಹಂಗಂದ್ರೆ ನೆಂದೈತೆ ಅಂತ ಹೇಳಾರ್ತೀನಿ ನೋಡಿ. ಇವಾಗ ಹಿಂಡಿ ಒಂದು ಕೈ ಇದ್ರ ತೆಗಿತೈತೆ ನೋಡಿ. ಹುಳಿ ಆಗೈತಲ್ಲ, ಹುಳಿ ಮಾಡಿದ್ನಲ್ಲ ಅದನ್ನ ತೆಗಿತಿದ್ದೆ ನೋಡಿರಿ. ಎಲ್ಲ ಹಿಂಡಿ ತೆಗ್ದುಬಿಡ್ಬೇಕ್ರಿ. ಯಾಕಂದ್ರೆ ಭಾಳ ಹೊತ್ತು ಬಿಟ್ಬಿಟ್ರೆ ಅವು ಪೂರ್ತಿ ಮೆತ್ತಗಾಗ್ಬಿಡ್ತಾವ್ರಿ. ಹಂಗೆ ಅಂದ್ರೆ 5 ನಿಮಿಷ ಅಂದರೆ ಸಾಕ್ರಿ. ಹಿಂಗೆ ಈಜಿಗೆ ನೋಡಿದ್ರೆ ಕಟ್ಟಾಗ್ಬೇಕ್ರಿ. ಹಂಗಾದ್ರೆ ಸಾಕಾಗ್ತದೆ ನೋಡಿರಿ. ಮಂಡಳಿಂದ ಇದಾವಲ್ರಿ, ಎಲ್ಲವನ್ನೂ ಹುಳಿ ಮಾಡಿ ಇಟ್ಕೊಂಡಿದ್ದೆಲ್ಲ ಕಡೆದ್ರೆ ಅದ್ರ ಹಾಕ್ತಾಯಿದ್ದೀನಿ ನೋಡಿರಿ. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಶೇಷ ಅಂದರೆ ಮಂಡಳೊಗ್ಗರಣೆ ಮಿರ್ಚಿ ಅಥವಾ ಒಣ ಖಾರ ಮಂಡಕ್ಕಿ ಮಿರ್ಚಿ ತುಂಬ ವಿಶೇಷ ರೀ. ಜಾತ್ರೆಯಲ್ಲಿ ಮಾತ್ರ ತುಂಬ ಜನ ಎಲ್ಲಿ ಹೊಡೆದ್ರು ಮಂಡಳೊಗ್ಗರಣೆ, ಮಂಡಾಳು ಮಿರ್ಚಿ ತುಂಬ ವಿಶೇಷತೆ ರೀ. ನೋಡಿ ಮೇಲೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಪುಟಾಣಿ ಹಾಕ್ತಾಯಿದ್ದೀನಿ ನೋಡಿ. ಪುಟಾಣಿ ಪೌಡ್ರ್ ಹಾಕ್ತಾಯಿದ್ದೀನಿ ರೀ. ಇವಾಗ ಎಲ್ಲ ಅದು ಒಂದು ಸೈಡಿಂದ ಎಲ್ಲ ನೋಡಿ ಕಲ್ಸ್ಕೊತ ಬರ್ಬೇಕು ನೋಡಿ. ಉಪ್ಪು ಕೂಡ ಹಾಕಿದ್ದೀನಿ ನೋಡಿ. ಸ್ವಲ್ಪ ಉಪ್ಪು ಕಡಿಮೆ ಇತ್ತಂತೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ರೀ. ಎಲ್ಲ ಒಂದು ಕಡೆ ಕಲಿಸಿದ್ದೀನಿ ನೋಡಿರಿ. ಮಂಡಳೊಗ್ಗರಣೆ ರೆಡಿ ಆಗ್ತದೆ ನೋಡಿರಿ. ಹುಳಿ ಉಪ್ಪು ನೋಡ್ಕೊಂಡು ಇವಾಗೆ ಕಲ್ಸ್ಕೊಂಬಿಡ್ರಿ. ಸ್ವಲ್ಪ ಉಪ್ಪು ಕಡಿಮೆ ಆಗಿದ್ದರೆ ಕೂಡ ಹಾಕೊಬೋದು ರೀ. ಇಲ್ಲ ಹುಣಸೆ ಹುಳಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಿಂಬೆಹಣ್ಣು ಕೂಡ ಹಾಕೊಬೋದು ರೀ. ಲಾಸ್ಟಿಗೆ ಹಾಕ್ಕೊಂಡು ಕಲ್ಸ್ಕೊಬೋದು ರೀ. ತುಂಬ ಚೆನ್ನಾಗಂದ್ರೆ ಚೆನ್ನಾಗಿರ್ತದೆ. ಶಿವರಾತ್ರಿ ಹಬ್ಬದ ವಿಶೇಷ ಮಂಡಳೊಗ್ಗರಣೆ ರೆಡಿ ಆಗೈತೆ ನೋಡಿರಿ. ಮತ್ತು ಒಂದು ಕಡೆಗೆ ಇವಾಗ ಮಿರ್ಚಿ ಮಾಡೋಣ ನೋಡಿರಿ. ಒಂದು ಕಡೆ ಇವು ಕಡಾಯಿ ಇಟ್ಟಿದ್ದೀನಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಒಂದು ಕಡೆ ನೋಡಿ ಒಂದೂವರೆ ಕಪ್ ಅಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಸ್ಪೂನು ಜೀರಿಗೆ ಹಾಕಿದ್ದೀನಿ, ಒಂದು ಚೂರು ಸೋಡಾ ಹಾಕಿದ್ದೀನಿ, ಒಂದು ಸ್ಪೂನಷ್ಟು ನಾನು ಸಾಲ್ಟ್ ಹಾಕಿದ್ದೀನಿ ನೋಡಿರಿ. ಇವಾಗೆಲ್ಲ ಒಣದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೀ. ಇದು ಸ್ವಲ್ಪ ನೀರು ಹಾಕಿ ನಾವು ಮಿರ್ಚಿ ಮಾಡ್ತೀವಲ್ಲ ಆ ಅದಕ್ಕೆ ಕಲ್ಸ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪನೇ ನೀರು ಹಾಕಿ ಕಲ್ಸ್ಕೊಬೇಕ್ರಿ. ನಾವು ಮಿರ್ಚಿ ಮಾಡ್ತೀವಲ್ಲ ಅದೇ ಥರ ಕಲಸ್ಬೇಕು ನೋಡಿ. ಪೂರ್ತಿ ನೀರು ಇರಬಾರ್ದು, ಪೂರ್ತಿ ಗಟ್ಟಿ ಇರಬಾರ್ದು. ಒಂದು ಚೆನ್ನಾಗಿ ಒಂಥರ ಇದು ಮೆತ್ತಗೆ ಆಗೋ ಥರ ಕಲ್ಸ್ಕೊಬೇಕು ನೋಡಿರಿ. ಪೂರ್ತಿ ನೀರಾದ್ರೂ ಮಿರ್ಚಿ ಹಾಕಕ್ಕೆ ಬರಲ್ರಿ, ಪೂರ್ತಿ ಗಟ್ಟಿ ಆದ್ರೂ ಇಟ್ಟಿರ್ತೈತೆ ರೀ ಮಿರ್ಚಿ ಹಾಕಿದರೆ. ಹಂಗಾಗಿ ಒಂದು ಹದ ನೋಡ್ಕೊಂಡು ಕಲ್ಸ್ಕೊಬೇಕ್ರಿ. ಪೂರ್ತಿ ನೀರು ಇರಬಾರ್ದು, ಪೂರ್ತಿ ಗಟ್ಟಿ ಇರಬಾರ್ದು ನೋಡಿ. ಆ ಒಂದು ಅದಕ್ಕೆ ಕಲ್ಸ್ಕೊಬೋದು. ಇಲ್ಲಿ ಯಾವ ನಾವು ಪುಡಿ ಗಿಡಿ ಏನು ಹಾಕಿಲ್ರಿ. ಜಾತ್ರೆಯಲ್ಲಿ ಮಾಡ್ತಾರಲ್ಲ ಅಷ್ಟೇ ಕಡಲೆ ಹಿಟ್ಟು, ಜೀರಿಗೆ, ಹಸಿ ಸ್ವಲ್ಪ ಸೋಡಾ, ಉಪ್ಪು ಹಾಕಿ ಕಲಸಿದ್ದೀನಿ ನೋಡಿ. ಮಿರ್ಚಿ ತೊಗೊಂಡಿದ್ದೀನಿ ನೋಡಿ. ಹಿಂಗೆ ಅದ್ದಿ ಇವಾಗ ಎಣ್ಣೆ ಕಾದಿತ್ತು ನೋಡಿರಿ. ಅದ್ರಕ್ಕೆ ಒಂದೊಂದಾಗಿ ಬಿಡ್ಬೇಕು ರೀ. ಹಾಕೋದು ಕೂಡ ಟೆಕ್ಸಿ 3 ಬೆರಳೆ ಮಧ್ಯದಾಗೆ ಅದ್ರ ಮಿರ್ಚಿ ಇಟ್ಕೊಂಡು ಬಿಡ್ಬೇಕು ನೋಡಿರಿ. ತುಂಬ ಚೆನ್ನಾಗಿ ಬರ್ತೈತೆ ಆ ಥರ ಹಾಕಿದ್ರೆ ನೋಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಹಾಕ್ತಾಯಿದ್ದೀನಿ ನೋಡಿರಿ. ಲೈಟಾಗಿ ಫ್ರೈ ಮಾಡ್ಬೇಕ್ರಿ ಇದನ್ನು ನೋಡಿ. ಈಗ ಆಲ್ರೆಡಿ ಆಗಿತ್ತು ನೋಡಿ, ತೆಗಿತಾಯಿದ್ದೀನಿ ನೋಡಿರಿ. ತುಂಬ ಚೆನ್ನಾಗಿ ಗರಿ ಆಗಿರೋ ಮಿರ್ಚಿ ಕೂಡ ರೆಡಿ ಆಯ್ತು ನೋಡಿರಿ. ಒಂದು ಪ್ಲೇಟ್ ಕೂಡ ಸರ್ವ್ ಮಾಡಿ ತೋರಿಸ್ತಾಯಿದ್ದೀನಿ ನೋಡಿರಿ. ವಿಶೇಷ ಮಂಡಳೊಗ್ಗರಣೆ ಮಿರ್ಚಿ ಜೊತೆಗೆ ನೋಡಿರಿ. ನಮ್ಮ ಮನೇಲಿ ಊಟ ಮಾಡ್ಬೇಕಾ ಟಿಫನ್ ಮಾಡಿವಿ ಅಂದರೆ ಮೊಸರು, ಉಪ್ಪಿನಕಾಯಿ, ಕಡ್ಲೆ ಪುಡಿದ್ರೆ ತುಂಬ ಒಳ್ಳೆ ಕಾಂಬಿನೇಷನ್ ನೋಡಿರಿ. ನೀವು ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.